ನಮಸ್ತೆ ಸ್ನೇಹಿತರೆ, ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ವಿಷಯ ಅಂದರೆ, ನಾನು ಬ್ಲೌಸು ಮಿಷಿನ್ ವರ್ಕ್ ಮಾಡ್ತೀನಲ್ವಾ, ಅದನ್ನು ಯಾವ ಥರ ಮಾರ್ಕಿಂಗ್ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇದು ಬ್ಲೌಸ್ ಕೊಟ್ಟಿದ್ದಾರೆ ನನಗೆ. ಅದು ನಾನು ಬೇರೆಯವ್ರ ಹತ್ರ ಆಗ ವರ್ಕ್ ಮಾಡಿಸಿ ಸ್ಟಿಚಿಂಗ್ ಮಾಡಿ ಕೊಟ್ಟಿದ್ದೆ. ಈಗ ಮೆಜರ್ಮೆಂಟಿಗೆ ಅದನ್ನೇ ಕೊಟ್ಟಿದ್ದಾರೆ ನನಗೆ ಇವಾಗ. ಇದು ಸೀರೆ ಬಂದು ಯೆಲ್ಲೋ ಕಲರ್ ಸ್ಯಾರಿ. ಇದು ಯೆಲ್ಲೋ ಅಂದರೆ ಲೆಮನ್ ಯೆಲ್ಲೋ ಥರ ಸ್ಯಾರಿ. ಇದು ರೆಡ್ ಪಿಂಕ್ ಬ್ಲೌಸ್. ಇದು ರೆಡ್ ಪಿಂಕ್ ಬ್ಲೌಸ್. ಇದು ನೋಡಿ ಈ ಥರ ಕೊಟ್ಟಿದ್ದಾರೆ ನಮಗೆ. ಇದು ಕಾಪರ್ ಕಲರ್ ಇದೆ. ಕಾಪರ್ ಕಲರಲ್ಲಿ ಅಲ್ಲಲ್ಲಿ ಸ್ವಲ್ಪ ಚಿಕ್ಕ ಚಿಕ್ಕ ಫ್ಲವರ್ ಇದೆ ಒಂದು. ನಾನು ಯಾವ ಥರ ವರ್ಕ್ ಮಾಡಬೇಕಾದ್ರೆ ಮಾರ್ಕಿಂಗ್ ಮಾಡ್ಕೊಳ್ತೀನಿ ಅಂತ ತೋರಿಸ್ತೀನಿ ನೋಡಿ. ನಾನು ಸೆಂಟ್ರಿಗೆ ಫೋಲ್ಡಿಂಗ್ ಮಾಡ್ಕೊಳ್ತೀನಿ. ಫೋಲ್ಡಿಂಗು ನಮ್ಮ ಕಡೆ ಬರಬೇಕು, ಓಪನ್ನು ಆ ಕಡೆಗೆ ಹೋಗಬೇಕು. ಆ ಥರ ಮಾರ್ಕ್ ಮಾಡ್ಕೊಳ್ತೀನಿ ನಾನು. ಮಾರ್ಕ್ ಮಾಡಿಕೊಂಡು ಸ್ಕೇಲ್ ತೊಗೊಳ್ತೀನಿ. ಫಸ್ಟು ಸ್ಕೇಲ್ ತೊಗೊಂಡು ನಾನು ಅದು ಕೆಳಗಡೆ ಫಸ್ಟು ಸ್ಟ್ರೈಟಾಗಿ ಒಂದು ಮಾರ್ಕ್ ಮಾಡ್ಕೊಳ್ತೀನಿ ನಾನು. ಯಾಕಂದರೆ ಇದು ಹಿಂಭಾಗ ಹಿಂದೆಗಡೆ ಬ್ಲೌಸ್ ಮಾರ್ಕಿಂಗ್ ಅಲ್ವ ಫಸ್ಟ್ ಮಾಡ್ಕೊಳ್ಳೋದು. ಅದಕ್ಕೆ ಬ್ಯಾಕ್ ಬ್ಲೌಸ್ ಇದು ಬ್ಯಾಕ್ ಮೆಜರ್ಮೆಂಟು ಮಾಡ್ಕೊಳ್ತಾ ಇದ್ದೀನಿ. ಅರ್ಧ ಇಂಚು ಮಾರ್ಕ್ ಮಾಡ್ಕೊಳ್ತೀನಿ ಫಸ್ಟ್ ನಾನು. ಆಮೇಲೆ ಬ್ಲೌಸ್ ತೊಗೊಳ್ತೀನಿ ನಾನು. ಬ್ಲೌಸ್ ತೊಗೊಂಡು ಅದು ಮೆಜರ್ಮೆಂಟು ಹಂಗೆ ಇಟ್ಟು ಒಂದು ಸತಿ ನೋಡ್ತೀನಿ ನಾನು, ಎಷ್ಟು ಲೆಂತ್ ಇದೆ ಅಂತ ಫಸ್ಟು ಕ್ಲೀನಾಗಿ ಹಾಕ್ಕೊಂಡು ನೋಡ್ತೀನಿ. ಒಬ್ಬೊಬ್ಬರು ಏನು ಮಾಡ್ತಾರೆ, ಮೆಜರ್ಮೆಂಟ್ ತೊಗೊಳ್ತಾರೆ. ಅಂದರೆ ಟೇಪಲ್ಲಿ ಮೆಜರ್ಮೆಂಟು ಯಾವ ಥರ ಇದೆ ಅಂತ ತೊಗೊಂಡು ಮಾಡ್ತಾರೆ. ನಾನು ಫಸ್ಟು ಈ ಥರ ನೋಡ್ತೀನಿ ನಾನು. ಯಾಕಂದರೆ ನಾವು ಎರಡು ಥರನೂ ತೊಗೊಳ್ಬೋದು. ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಮೆಜರ್ಮೆಂಟು ಅಂತ ನೋಡಿಕೊಂಡು ತೊಗೊಳ್ಬೋದು. ಇಲ್ಲ ಡೈರೆಕ್ಟಾಗಿ ಏನಾದರೂ ಮೆಜರ್ಮೆಂಟ್ ಕೊಟ್ಟಿದ್ರು ತೊಗೊಳ್ಬೋದು. ಅದಕ್ಕೆ ನಾನು ಫಸ್ಟ್ ಇದು ನೋಡ್ತೀನಿ, ನಾನು ಕರೆಕ್ಟಾಗಿ ಮಾರ್ಕಿಂಗ್ ಮಾಡಿದ್ದೀನ ಇಲ್ಲೋ ಅಂತ ನೋಡ್ತೀನಿ ಮೆಜರ್ಮೆಂಟ್ ಹಿಡ್ಕೊಂಡು. ಅದು 14.5 ಇದೆ. ಇದು 15.5. ಅಂದರೆ ಕೆಳಗಡೆ ಅರ್ಧ ಇಂಚ್ ಫೋಲ್ಡಿಂಗ್ ಆಗುತ್ತೆ, ಮೇಲೆ ಅರ್ಧ ಇಂಚ್ ಫೋಲ್ಡಿಂಗ್ ಆಗುತ್ತೆ. ಅದಕ್ಕೆ 15.5 ಕರೆಕ್ಟಾಗಿದೆ ಇದು ಮಾರ್ಕಿಂಗ್. ಇದು ನಾನು ನೆಕ್ಕು ಎಷ್ಟು ಅಗಲ ಬೇಕು ಅಂತ, ಲೆಂತ್ ಬೇಕು ಅಂತ ಮಾರ್ಕ್ ಮಾಡ್ಕೊಳ್ತೀನಿ. ಆ ಬ್ಲೌಸ್ಗಿಂತ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಳ್ತೀನಿ. ಯಾಕಂದರೆ ನಾವು ಫೋಲ್ಡಿಂಗ್ ಮಾಡಬೇಕಾದ್ರೆ ಇದು ಒಳಗೆ ಹೋಗುತ್ತೆ. ಇದು ನಾನು ಶೋಲ್ಡರು ನೆಕ್ಕು 2.5 ಇಂಚ್ ತೊಗೊಳ್ತೀನಿ ನಾನು. 2.5 ಇಂಚು ತೊಗೊಂಡು ಅರ್ಧ ಇಂಚು ಎಕ್ಸ್ಟ್ರಾ ಮೇಲೆ ಮಾರ್ಕ್ ಮಾಡಿಕೊಳ್ತೀನಿ ನಾನು. ಅದಾಗ ಸ್ವಲ್ಪ ಸಣ್ಣ ಮಾಡ್ಕೊಂಡಿದ್ದೆ, ಇವಾಗ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಳ್ತೀನಿ ನಾನು. ಅದು ಶೋಲ್ಡರ್ ಎಷ್ಟಿದೆ ಅಂತ ನೋಡ್ಕೊಂಡು ಸುಮ್ಮನೆ ಒಂದು ಅಂದಾಜು ಮೇಲೆ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ತೀನಿ. ಮಾರ್ಕ್ ಮಾಡಿಕೊಂಡು ಮೇಲೆ 2.5 ಬಂದರೆ ಕೆಳಗಡೆ 3 ಇಂಚು ಬರಬೇಕದು. ಯಾಕಂದರೆ ಮೇಲೇ 3 ಇಂಚು ನೆಕ್ ಬಂದುಬಿಟ್ಟೆ ಅಗಲ ಆಗಿಬಿಡುತ್ತೆ. ಅದು ಮೇಲೆ ಸ್ವಲ್ಪ ಚಿಕ್ಕದಾಗಿ ಬಂದು ಕೆಳಗಡೆ ಸ್ವಲ್ಪ ಬ್ರಾಡಾಗಿ ಬರಬೇಕು. ಎಲ್ಲ ಬ್ಲೌಸುಗಳೂ ಸ್ವಲ್ಪ ಇದೇ ಥರನೇ ಬರೋದು. ಮೇಲೆ ಸ್ವಲ್ಪ 2.5 ಇಂಚ್ ಬಂದರೆ ಕೆಳಗಡೆ 3 ಇಂಚ್ ಬರುತ್ತೆ. ನಾನು ಮಾರ್ಕ್ ಮಾಡ್ಕೊಂಡು ನೋಡಿ, ರೌಂಡ್ ಶೇಪ್ ಬಾಕ್ಸ್ ಶೇಪಲ್ಲಿ ಫಸ್ಟು ಮಾರ್ಕ್ ಮಾಡ್ಕೊಳ್ತೀನಿ. ಆಮೇಲೆ ಆ ಶೇಪ್ ಹತ್ರ ಒಂದು ಇಂಚ್ ಮೇಲೆ ಅದಲ್ಲಿ ರೌಂಡ್ ಶೇಪ್ ಕೊಟ್ಕೊಳ್ತೀನಿ ನಾನು. ಇದು ರೌಂಡ್ ನೆಕ್ ಹೇಳಿದ್ದಾರೆ ಅವರು, ಸಿಂಪಲ್ ಡಿಸೈನ್ ಹೇಳಿದ್ದಾರೆ ಅವರು. ನೋಡಿ ಮಾರ್ಕ್ ಮಾಡ್ಕೊಳ್ತೀನಿ. ಹಿಂದೆಗಡೆಯೂ ಆ ಶೇಪು ಬಾಕ್ಸ್ ಶೇಪ್ ಮಾಡಿದ್ನಲ್ಲ, ಅದ್ರ ತಕ್ಕನಂಗೆ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ತೀನಿ ನಾನು. ಮಾರ್ಕ್ ಮಾಡಿಕೊಂಡು ಹಿಂದೆಗಡೆಯೂ ಅದೇ ಥರನೇ ಸೇಮ್ ಬಾಕ್ಸ್ ಶೇಪ್ ಥರನೇ ಮಾರ್ಕ್ ಮಾಡ್ಕೊಳ್ತೀನಿ. ಮಾರ್ಕ್ ಮಾಡಿಕೊಂಡು ಈ ಥರ ಓಪನ್ ಮಾಡ್ಕೊಳ್ತೀನಿ ನಾನು. ಓಪನ್ ಮಾಡಿಕೊಂಡು ಎರಡೂ ನೆಕ್ಕು ನಮಗೆ ಕಾಣಬೇಕು. ಬ್ಯಾಕ್ ನೆಕ್ಕು ನಾನು ಅರ್ಧ ಮಾಡಿದ್ನಲ್ವ, ಇವಾಗ 2 ನೆಕ್ಕು ನಮಗೆ ಕಾಣಬೇಕು. ಆ ಥರ ಮಾರ್ಕ್ ಮಾಡ್ಕೊಳ್ತೀನಿ ನಾನು. ನೋಡಿ ಇವಾಗ ಅರ್ಧ ಮಾಡಿದ್ದೀನಿ ನಾನು. ಈಗ ಆ ಕಡೆದು ಸ್ಕೇಲ್ ತೊಗೊಂಡು ಬಾಕ್ಸ್ ಶೇಪ್ ಹಾಕ್ಕೊಳ್ತೀನಿ ನಾನು. ನಾವು ಯಾವುದೇ ಬ್ಲೌಸು ವರ್ಕ್ ಮಾಡಬೇಕಾದ್ರೆ ಫಸ್ಟು ಬಾಕ್ಸ್ ಶೇಪ್ ಹಾಕ್ಕೊಂಡು ಆಮೇಲೆ ನಮಗೆ ಯಾವ ನೆಕ್ ಶೇಪ್ ಬೇಕೋ ಆ ಥರ ಮಾಡ್ಕೊಳ್ಬೋದು. ಇಲ್ಲ ನಾವು ಡೈರೆಕ್ಟಾಗಿಯೇ ನಾವು ಯಾವ ಶೇಪ್ ಬೇಕೋ ಆ ಥರ ಮಾಡ್ಕೊಳ್ತೀನಿ ಅಂದರೆ ಸ್ವಲ್ಪ ಅನುಭವ ಇರೋರು ಮಾಡ್ಕೊಳ್ಬೋದು. ಯಾಕಂದರೆ ನಾವು ಸ್ವಲ್ಪ ಇನ್ನು ವರ್ಕಲ್ಲಿ ಅನುಭವ ಕಡಿಮೆ ಇರೋದ್ರಿಂದ ಫಸ್ಟು ಬಾಕ್ಸ್ ಶೇಪ್ ಮಾಡಿಕೊಂಡು ಆಮೇಲೆ ನೆಕ್ ರೌಂಡ್ ನೆಕ್ ಬೇಕಾ, ಬಾಕ್ಸ್ ನೆಕ್ ಬೇಕಾ, ಆಮೇಲೆ ಹಾರ್ಟ್ ಶೇಪ್ ಹಿಂದೆ ಬೇಕಾ, ಡೈಮಂಡ್ ಶೇಪ್ ಬೇಕಾ, ಆ ಥರ ಮಾರ್ಕ್ ಮಾಡ್ಕೊಳ್ತೀರಿ. ಈ ಥರ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ನಮಗೆ ನೆಕ್ಕು ಕರೆಕ್ಟಾಗಿ ಬರುತ್ತೆ. ನೆಕ್ ರೌಂಡಾಗಿ ಬರುತ್ತೆ ನೋಡಿ. ಇವಾಗ 2 ಕಡೆಯೂ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು ಬ್ಯಾಕದು ಫುಲ್ಲು ಫಿನಿಶ್ ಆಯಿತು. ಇದು ನೋಡಿ ಈ ಥರ ಬರುತ್ತೆ. ಅದು ರೌಂಡ್ ನಿಮಗೆ ಇನ್ನೂ ಅಗಲ ಬೇಕಂದರೆ ಅಗಲ ಮಾಡ್ಕೊಳ್ಬೋದು. ನಮಗಿನ್ನೂ ಅಗಲ ಬೇಡ, ನಮಗೆ ಮೀಡಿಯಮ್ ಸಾಕಂದರೆ ಈ ಥರ ಮಾರ್ಕ್ ಮಾಡ್ಕೊಳ್ಬೋದು. ನೋಡಿ ಇವಾಗ 2 ಫೋಲ್ಡಿಂಗ್ ಆಯಿತು. ನಾನು ಒಂದು ಸೈಡು ವರ್ಕ್ ಮಾಡಬೇಕಲ್ಲ, ಅದನ್ನೇ ಯಾವ ಕಡೆ ಬರುತ್ತೆ ಅಂತ ನೋಡ್ಕೊಳ್ತೀನಿ ನಾನು. ಇದು ನೋಡಿ ಈ ಕಡೆ ಅಂದರೆ ಅದು ಉಲ್ಟಾ ಬರುತ್ತೆ, ಆಪೋಸಿಟ್ಟು.
ಬಲಗಡೆ ಬರುತ್ತಲ್ವ ವರ್ಕು, ಅದಕ್ಕೆ ಬಲಗಡೆ ಮಾರ್ಕ್ ಮಾಡ್ಕೊಳ್ತೀನಿ ನಾನು ಬ್ಯಾಕ್ ಮಾಡಿದ್ನಲ್ವ ಡಿಸೈನು ಅದು ನೋಡ್ಕೊಳ್ತೀನಿ ನಾನು. ಕಂಕಣ ಸುತ್ತಳತೆ ಎಲ್ಲಿ ಗಂಟ ಬರುತ್ತೆ ಅನ್ನೋದು ನೋಡ್ಕೊಳ್ತೀನಿ ನಾನು. ನೋಡಿಕೊಂಡು ಇದು ನೆಕ್ಕು ಲೆಂತು 3.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ, ಯಾಕಂದರೆ ಮುಂದೆ ಅರ್ಧ ಇಂಚು ಹೋಗುತ್ತೆ ಅದು. ಆಮೇಲೆ ನೆಕ್ಕಿನ ಉದ್ದ ಬ್ಲೌಸ್ ಪೀಸ್ ತೊಗೊಂಡು ಮೇಲುಗಡೆ ಶೋಲ್ಡರ್ಗೆ ಅರ್ಧ ಇಂಚು ಮಾರ್ಕ್ ಮಾಡ್ಕೊಳ್ತೀನಿ ನಾನು. ಇದನ್ನು ಮಾರ್ಕ್ ಮಾಡಿಕೊಂಡು ಫ್ರಂಟ್ ನೆಕ್ ಇರುತ್ತಲ್ವ ಅದನ್ನೇ ಇಟ್ಕೊಳ್ತೀನಿ ನಾನು. ಅದು ಇಟ್ಕೊಂಡು ಮುಂದೆಗಡೆ ಅರ್ಧ ಇಂಚ್ ಎಕ್ಸ್ಟ್ರಾನೇ ವರ್ಕ್ ಮಾಡ್ಕೊಳ್ತೀನಿ ನಾನು. ಅರ್ಧ ಇಂಚು ಮುಂದೆಗಡೆ ಬಿಟ್ಟಿರ್ತೀನಿ, ಅದು ಫುಲ್ಲು ವರ್ಕ್ ಮಾಡ್ತೀನಿ. ಆದರೆ ಅದು ಸ್ವಲ್ಪ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಬಿಟ್ಟಿರ್ತೀನಿ. ಜಾಸ್ತಿ ಆದರೆ ಪರವಾಗಿಲ್ಲ, ವರ್ಕು ಕಮ್ಮಿ ಮಾತ್ರ ಆಗಬಾರ್ದು. ಕಮ್ಮಿ ಆದರೆ ಅದೇನಾಗುತ್ತೆ, ಮೇಲ್ಗಡೆ ಶೋಲ್ಡರ್ ಹತ್ರ ಅಟ್ಯಾಚ್ ಮಾಡಿದಾಗ ಅಸಹ್ಯ ಕಾಣುತ್ತೆ. ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ವರ್ಕ್ ಮಾಡಿದ್ರೂ ಪರವಾಗಿಲ್ಲ, ಇದೇನು 5 ನಿಮಿಷ 10 ನಿಮಿಷ ಕೆಲಸ ಅಷ್ಟೇ. ಅದು ಕಮ್ಮಿ ಅಂತೂ ಆಗಬಾರ್ದು ನೋಡಿ. ಇದು ಫ್ರಂಟ್ನ ನೆಕ್ಕು ಒಂದು ಸೈಡ್ ಆಯ್ತಿದ್ದು. ಇವಾಗ ಸ್ಲೀವಿಗೆ ಅವರು ಒಂದೊಂದು ಬುಟ್ಟ ಸೆಳಿದ್ದಾರೆ. ಅವರು ಬಾರ್ಡ್ರ್ ಬಂದಿದೆ, ಇದು ಒಂದು 3 ಇಂಚು ಲೆಂತ್ ಬಾರ್ಡ್ರ್ ಬಂದಿದೆ. ಇದು ಅವರೊಂದೊಂದು ಬುಟ್ಟ ಸೆಳಿದ್ದಾರೆ. ನಾನು ಇದನ್ನು 2 ಫೋಲ್ಡಿಂಗ್ ಮಾಡ್ಕೊಳ್ತೀನಿ. 2 ಫೋಲ್ಡ್ ಮಾಡಿಕೊಂಡು ಸ್ಟ್ರೈಟು ಅಂದರೆ ಸೆಂಟ್ರಿಗೆ ಯಾವ್ದು ಬರುತ್ತೆ ಅಂತ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ಮಾರ್ಕ್ ಮಾಡಿಕೊಂಡು 3.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ ನಾನು. ಫಸ್ಟ್ ಅರ್ಧ ಇಂಚು ಮಾರ್ಕ್ ಮಾಡ್ಕೊಳ್ತೀನಿ. ಏನಾದರೂ ಫ್ಲವರ್ ಮಾಡಬೇಕಾದ್ರೆ ಅರ್ಧ ಇಂಚು ಅದು ಕೆಳಗಡೆ ಏನಾದರೂ ಮಾಡಿದಾಗ ಕವರ್ ಆಗುತ್ತೆ ಅಂತ. ಒಟ್ಟು ಲೆಂತ್ 3.5 ಇಂಚು ಬರುತ್ತೆ. ಅದು 3 ಇಂಚು ಬಂದು ಒಂದು ಸ್ಟ್ರೈಟ್ ಮಾರ್ಕ್ ಮಾಡ್ಕೊಳ್ತೀನಿ ನಾನು. ಸ್ಟ್ರೈಟಾಗಿ ಯಾವ ಫ್ಲವರ್ ಆದ್ರೂ ಮಾಡ್ಕೊಳ್ಬೋದು, ಅದು ಆ ಥರ ಮಾರ್ಕ್ ಮಾಡ್ಕೊಳ್ತೀನಿ. ಇವಾಗ ನೋಡಿ ಹಂಗೆ ಉಲ್ಟಾ ತೆಗೆದು ಅದ್ರ ಎಷ್ಟು ಲೆಂತ್ ಬೇಕೋ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ತೀನಿ. ಈ ಥರ ಮಾರ್ಕ್ ಮಾಡ್ಕೊಳ್ತೀನಿ ನಾನು ಬ್ಲೌಸ್ಗಳು ಮಾರ್ಕ್ ಮಾಡೋದು ನಾನು ಈ ಥರ ಮಾರ್ಕ್ ಮಾಡ್ಕೊಳ್ಳೋದು ನಾನು. ಸೇಮ್ ಬ್ಲೌಸು ಕಟ್ಟಿಂಗ್ ಥರನೇ ಬರುತ್ತೆ, ಆದರೆ ಇದು ತುಂಬ ಈಸಿ ಇರುತ್ತೆ. ಯಾಕಂದರೆ ಇದು ಕಟ್ಟಿಂಗ್ ಅಲ್ಲ, ಮಾರ್ಕಿಂಗ್ ಅಷ್ಟೇ. ಇದು ನೋಡಿ ಈ ಥರ ಬರುತ್ತೆ. ಇದು ಫ್ರಂಟು ಬ್ಯಾಕು ಸ್ಲೀವು ಎಲ್ಲನೂ ನೋಡಿ. ವಿಡಿಯೋ ಯಾವ ಥರ ಇದೆ ಅಂತ ನೋಡಿ ನನಗೆ ಹೇಳಿ. ತುಂಬ ನಾನು ವರ್ಕ್ ಮಾಡಬೇಕಾದ್ರೆ ಮಾರ್ಕಿಂಗ್ ಮಾಡೋದು ಈ ಥರ ಇದೆ ನೋಡಿ. ಯಾವ ಥರ ಬಂದಿದೆ ಇದು ಬ್ಯಾಕು ಫ್ರಂಟು ಸ್ಲೀವು ನೋಡಿ, ಈ ಥರ ಬಂದಿದೆ ನೋಡಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.